ಮಹಿಳೆಯರಿಗೆ 2029ರ ಲೋಕಸಭಾ ಚುನಾವಣೆಯಲ್ಲಿ 33% ಮೀಸಲಾತಿ ಕಲ್ಪಿಸಿಕೊಡುವುದಕ್ಕೆ ತರಲಾಗಿದ್ದ ಸಂವಿಧಾನ ತಿದ್ದುಪಡಿ ಮಸೂದೆಗೆ ನಿನ್ನೆ ಸೋಲಾಗಿದೆ. ಬಿಜೆಪಿಯವರು ಇದನ್ನು ಮಹಿಳೆಯರಿಗೆ ವಿಪಕ್ಷಗಳಿಂದ ಆದ ಅನ್ಯಾಯ ಅಂತ ಹೇಳ್ತಾ ಇದ್ದಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, 2/3 ನಂಬರ್ ಬೇಕು ಅಂತ ಗೊತ್ತು, ತಮ್ಮ ಹತ್ರ ಸಂಖ್ಯೆಗಳಿಲ್ಲ ಅಂತ ಗೊತ್ತು, ಆದರೂ ಯಾಕಿದೆ ಅಂತಂದರು. ಅಜಿತ್, 2026ರಲ್ಲಿ ಕ್ಷೇತ್ರ ಮರು ವಿಂಗಡಣೆಯ ಒಂದು ಫ್ರೀಸ್ ಏನಿದೆ ಅದು ಮುಕ್ತಾಯಗೊಳ್ಳುತ್ತೆ. ಹೌದು, 2026ಕ್ಕೆ ಗಣತಿಯೂ ಆಗಬೇಕು. ಗಣತಿಗೆ ಕನಿಷ್ಠ ಪಕ್ಷ 1 ರಿಂದ 1.5 ವರ್ಷ 2 ವರ್ಷದ ಅವಧಿ ಬೇಕು. ಅದಾದ ಮೇಲೆ ಡಿಲಿಮಿಟೇಷನ್ಗೆ ಕನಿಷ್ಠ ಎಷ್ಟೇ ಸ್ಪೀಡ್ ಮಾಡಿದರೂ 20 ತಿಂಗಳ ಅವಧಿ ಬೇಕಾಗತ್ತೆ ಅಂತಕ್ಕಂಥದ್ದು ಒಂದು ಅಂದಾಜು. ಅಂದರೆ ನೀವೀಗ ಏನೇ ಶುರು ಮಾಡಿದರೂ ಕೂಡ ಅದು 2030-31ಕ್ಕೆ ಮರು ವಿಂಗಡಣೆ ಆಗತ್ತೆ ಹೊರತು 29ಕ್ಕಾಗಲ್ಲ. ಓಕೆ. BJP 2023ರಲ್ಲಿ ಒಂದು ಮಹಿಳಾ ವಿಧೇಯಕ ಬಿಲ್ಲನ್ನು ತರ್ತು, ಇದೇ ರೀತಿಯ ಸ್ಪೆಷಲ್ ಸೆಷನ್ ಅನ್ನು. ಹೌದು ಹೌದು. ಅದರಲ್ಲಿ 33% ಅಂತು. ಅದರಲ್ಲಿ BJPಯ ಬಿಲ್ನಲ್ಲಿ ಏನಿತ್ತು ಅಂತಂದರೆ, ಇಲ್ಲ 2000 ನೆಕ್ಸ್ಟ್ ಗಣತಿ, ಓಕೆ, ಆ ಗಣತಿಯ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಅದರ ಆಧಾರದ ಮೇಲೆ ಮಹಿಳಾ ಮೀಸಲಾತಿಯನ್ನು 33% ಕೊಡ್ತಕ್ಕಂಥದ್ದು. ಅಂದರೆ 543ಗೆ 33% ತಂದಾಗ ಸಹಜವಾಗಿ ಅದೊಂದು ರೀತಿಯ ಅಲ್ಲೋಲ ಕಲ್ಲೋಲ ಆಗತ್ತೆ. ಹೌದು ಹೌದು. ನೀವು ಎಷ್ಟೇ ಏನೇ ಹೇಳಿದರೂ ಕೂಡ ಕರೆಕ್ಟ್ ಪ್ರೆಸೆಂಟ್ ಎಂಪಿಗಳು ಪೊಲಿಟಿಕಲ್ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗುತ್ತೆ. ಹೀಗಾಗಿ ಮಹಿಳಾ ವಿಧೇಯಕಕ್ಕೆ ಒಪ್ಪಿಗೆ ಸಿಗ್ತಾ ಇರಲಿಲ್ಲ. ಈಗ UPAದವರು ಎಷ್ಟೇ ಹೇಳಿದರೂ ಕೂಡ ಯಾಕೆ ಒಪ್ಪಿಗೆ ಸಿಗ್ತಾ ಇರಲಿಲ್ಲ? 543ಯಲ್ಲಿ 33% ಕೊಡ್ಲಿಕ್ಕೆ ಒಪ್ಪಿಗೆ ಇರಲಿಲ್ಲ. ಹಿಂದುಳಿದ ವರ್ಗವನ್ನು ಸೇರಿಸಿ ಅಂತಕ್ಕಂಥದ್ದಿತ್ತು, ಮುಸ್ಲಿಂ ರಿಸರ್ವೇಷನ್ ಕೊಡಿ ಅಂತಕ್ಕಂಥದ್ದಿತ್ತು. ಆ ಕಾರಣದಿಂದ ಅದು ಸಿಗ್ತಾ ಇರಲಿಲ್ಲ. ಸೊ ಸರ್ಕಾರ ಏನು ಯೋಚನೆ ಮಾಡ್ತು ಮೋದಿ ಸರ್ಕಾರ ಅಂದರೆ, ನಾವು 23ಕ್ಕೆ ತಂದಿಟ್ಬಿಡೋದು, ಯಾಕಂದರೆ ಅದು 24ರ ಚುನಾವಣೆಗೆ ಮುಂಚೆ ತಂತು. ಹೌದು, ತಂದಿಟ್ಬಿಡೋದು, ಅದು ನಂತರ 26 ಟೈಮ್ ಟೇಬಲ್ ಪ್ರಕಾರ ನಡ್ಕೊಂಡು ಹೋಗಲಿ ಅಂತ. ಬಟ್ ನನಗನ್ಸುತ್ತೆ ದಿಸ್ ಇಸ್ ಆಫ್ಟರ್ ಥಾಟ್. ಸರ್ಕಾರಕ್ಕೆ ಅನ್ನಿಸ್ತು ಹೆಂಗೂ 26ಕ್ಕೆ ಡಿಲಿಮಿಟೇಷನ್ನ ಫ್ರೀಸ್ ಏನಿದೆ ಅವಧಿ ಮುಕ್ತಾಯಗೊಳ್ತಾ ಇದೆ, ಗಣತಿ ಆದ ಮೇಲೆ ಇದನ್ನು ತರೋದಕ್ಕಿಂತ ಈಗಲೇ ತಂದರೆ ನಾವು 29ರ ಚುನಾವಣೆಗೆ ಇದನ್ನು ಲಾಗು ಮಾಡಬಹುದು ಅಂತಕ್ಕಂಥದ್ದು ಸರ್ಕಾರಕ್ಕಿತ್ತು. ಬಟ್ ವಿಪಕ್ಷಗಳಿಗೆ ಅನಿಸಿತ್ತು ಮಹಿಳಾ ವಿಧೇಯಕ ಓಕೆ ಅಂದರೆ ಪಬ್ಲಿಕ್ಲಿ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಳುವಾಗ ಆಡಳಿತ ಇರಲಿ ವಿಪಕ್ಷಗಳಿರಲಿ, ಒಂದು ಟಾಕಿಂಗ್ ಪಾಯಿಂಟ್ ಏನು ಅಂದರೆ ಮಹಿಳಾ ವಿಧೇಯಕ. ಹೌದು ಹೌದು. ಬಟ್ ಸರ್ಕಾರಕ್ಕಿದ್ದ ಉದ್ದೇಶ ಡಿಲಿಮಿಟೇಷನ್ನು, ವಿಪಕ್ಷಗಳಿಗಿದ್ದ ಉದ್ದೇಶ ಕೂಡ ಡಿಲಿಮಿಟೇಷನ್ ಅನ್ನು ತಡಿಬೇಕು ಅಂತ. ವಿಪಕ್ಷಗಳಿಗೆ ಯಾಕೆ ಹಂಗೆ ಅನ್ನಿಸ್ತಾ ಇದೆ? ಇತ್ತೀಚೆಗೆ ಜಮ್ಮು ಕಾಶ್ಮೀರ ಮತ್ತು ಅಸ್ಸಾಂನಲ್ಲಿ ಡಿಲಿಮಿಟೇಷನ್ ನಡೀತು. ಓಕೆ. ಡಿಲಿಮಿಟೇಷನ್ ಆದಮೇಲೆ ನೋಡಿ, ನಿಮ್ಗೆ ಅಸ್ಸಾಂನಲ್ಲಿ BJP ಬಹಳ ಸುಲಭವಾಗಿ ಗೆಲ್ತಾ ಇದೆ. ಹೌದು. ಜಮ್ಮು ಭಾಗದಲ್ಲೂ ಕೂಡ BJP ಬಹಳ ಸುಲಭವಾಗಿ ಗೆಲ್ತಾ. ಯಾಕಂದರೆ BJP ಏನು ಮಾಡ್ತು ಅಂತಂದರೆ, ಸರ್ಕಾರದ ಪ್ರಭಾವವನ್ನು ಬಳಸಿ ಎಲ್ಲಿ ಸಾಧ್ಯವೋ ಅಲ್ಲಿ ಮುಸ್ಲಿಂ ವೋಟ್ಗಳನ್ನು ಒಂದು ಕಡೆ ಹಾಕೋದು ಅಥವಾ ಅದನ್ನು ಡಿವೈಡ್ ಮಾಡೋದು. ಸೊ ಆ ಹೆದರಿಕೆ ವಿಪಕ್ಷಗಳಿಗೆ ಜಾಸ್ತಿ ಇದೆ. ಓಕೆ. ಒಂದು ವೇಳೆ ಎಲ್ಲಾದರೂ ಈಗಲೇ ನಾವು ಅವಕಾಶ ಮಾಡಿಕೊಟ್ಬಿಟ್ರೆ ಡಿಲಿಮಿಟೇಷನ್ ತನಗೆ, ಯಾಕಂದ್ರೆ 20 ರಾಜ್ಯಗಳಲ್ಲಿ BJP ಸರ್ಕಾರಗಳಿವೆ. ಹೌದು. ತನಗೆ ಹೆಂಗೆ ಬೇಕೋ ಹಾಗೆ ಡಿಲಿಮಿಟೇಷನ್ ತಂದು 29ರ ಚುನಾವಣೆಯನ್ನು ಕೂಡ ಗೆದ್ಕೊಂಡ್ಬಿಟ್ರೆ ನಂತರ 20 ವರ್ಷಗಳ ಕಾಲ ನಾವು ಕಷ್ಟವನ್ನು ಎದುರಿಸಬೇಕಾಗತ್ತೆ ಅಂತಕ್ಕಂಥದ್ದು ವಿಪಕ್ಷಗಳ ಆತಂಕ. ಆ ಕಾರಣದಿಂದ ವಿಪಕ್ಷಗಳು ಯಾವುದೇ ಕಾರಣಕ್ಕೂ ಕೂಡ ಕ್ಷೇತ್ರ ಮರು ವಿಂಗಡಣೆಗೆ ತಯಾರಿಲ್ಲ. ಇನ್ನೊಂದು ಸರ್ಕಾರಕ್ಕಿರ್ತಕ್ಕಂಥ ಆತಂಕ, 26ರ ಗಣತಿ ಜೊತೆಗೆ ಹೋದರೆ ಜಾತಿಯ ಎನ್ಯುಮರೇಷನ್ ಆಗುತ್ತೆ. ಹೌದು. ಅದು ಎಲ್ಲೆಲ್ಲಿ ಹೊಸ ಸಮಸ್ಯೆಗಳನ್ನು ತಂದಿಡಬಲ್ದು ಅಂತಕ್ಕಂಥದ್ದು ಸರ್ಕಾರಕ್ಕೂ ಒಂದು ಆತಂಕ ಇದೆ. ಆ ಕಾರಣದಿಂದ ಡಿಲಿಮಿಟೇಷನ್ ಮತ್ತು ಮಹಿಳಾ ಮೀಸಲಾತಿಯನ್ನು ಕೊಟ್ಟುಬಿಟ್ರೆ ಹೇಗೆ ಅಂತಕ್ಕಂಥದ್ದು ಸರ್ಕಾರಕ್ಕಿತ್ತು. ಹೀಗಾಗಿ ಒಂದು ತರಾತುರಿಯಲ್ಲಿ ಬಿಲ್ಲನ್ನು ತರಲಾಯಿತು. ಅಜಿತ್ ಸರ್ ನೋಡಿ, ಈ ರೀತಿಯ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತರುವಾಗ ಒಂದು ವ್ಯಾಪಕ ಚರ್ಚೆ ಬೇಕಾಗತ್ತೆ, ಮನವೊಲಿಕೆ ಬೇಕಾಗತ್ತೆ, ಒಲಿಸೋದು ಬೇಕಾಗತ್ತೆ, ಆನ್ ಬೋರ್ಡ್ ತೆಗೆದುಕೊಳ್ಬೇಕಾಗತ್ತೆ. ಇದು ಯಾವುದನ್ನು ಕೂಡ ಮಾಡದೆ ಸರ್ಕಾರ ಅದನ್ನು ತರಾತುರಿಯಲ್ಲಿ ತಂದುಬಿಡ್ತು. ಸರ್ಕಾರಕ್ಕೆ ಅನಿಸ್ತು ಸಿಕ್ಕರೆ ಕ್ಷೇತ್ರ ಮರು ವಿಂಗಡಣೆ, ಸಿಗದೆ ಹೋದರೆ ಮಹಿಳಾ ಮೀಸಲಾತಿಯ ಅನ್ಯಾಯ. ಅಂದರೆ ಇವತ್ತಿಗೆ ನಾವು ಪತ್ರಿಕಾಗೋಷ್ಠಿಗಳನ್ನು ನೋಡ್ತಾ ಇದ್ದೀವಿ, ದಿಸ್ ಇಸ್ ಆಲ್ ಸ್ಕ್ರಿಪ್ಟೆಡ್. ಆ ಕಾರಣದಿಂದ ಸರ್ಕಾರಕ್ಕೆ ಅನ್ನಿಸ್ತು ಕ್ಷೇತ್ರ ಮರು ವಿಂಗಡಣೆಯನ್ನು ನಾವು ಮಹಿಳಾ ಮೀಸಲಾತಿ ಜೊತೆ ಸೇರಿಸಿ ತೆಗೆದುಬಿಟ್ರೆ ಓಕೆ ಅದನ್ನು 2011 ಸೆನ್ಸಸ್ ಪ್ರಕಾರ ಮಾಡ್ತೀವಿ ಅಂತಕ್ಕಂಥದ್ದು. ಬಟ್ ಸರ್ಕಾರಕ್ಕೂ ಗೊತ್ತಿತ್ತು ಬಹುಮತ ಇಲ್ಲ. ಹೌದು,
ಮೂಲಗಳು ಹೇಳುತ್ತಿರುವ ಪ್ರಕಾರ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಜಿತ್. 2-3 ದಿನದಲ್ಲಿ ಒಂದು ಪ್ರಯತ್ನ ಆಯಿತು ಸರ್ಕಾರದ ಕಡೆಯಿಂದ. ತೃಣಮೂಲ ಕಾಂಗ್ರೆಸ್ನವ್ರು ಚುನಾವಣೆ ಇದೆ, ಕಲ್ಕತ್ತಾದಿಂದ ಫ್ಲೈಟ್ ಹಿಡ್ಕೊಂಡು ದಿಲ್ಲಿಗೆ ಬರಬೇಕು, ಅವರು ಬರಲಾರ್ದಂತೆ ಏನಾದರೂ ಒಂದು ಅರೇಂಜ್ಮೆಂಟ್ ಆದರೆ ಓಕೆ ಅಭಿಷೇಕ್ ಬ್ಯಾನರ್ಜಿ ಜೊತೆ ಒಂದು ಬ್ಯಾಕ್ ಚಾನಲ್ ಮಾತುಕತೆಯನ್ನು ಸರ್ಕಾರ ಮಾಡ್ತಿತ್ತು ಅನ್ನೋದನ್ನು ಕೆಲವರು ಹೇಳ್ತಿದ್ದಾರೆ ಈಗ. ಓಕೆ 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 ಇಂಟ್ರೆಸ್ಟಿಂಗ್. ಜೊತೆಗೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ರನ್ನ ಮನವೊಲಿಸೋದು. ಏನಂತ ಮನವೊಲಿಸೋದು? ನೀವು ವಾಕೌಟ್ ಮಾಡಿ ಅಂತ. ಯಾಕಂದರೆ ಅಖಿಲೇಶ್ ಯಾದವ್ರದ್ದು ಇದೆ, ಹಿಂದುಳಿದ ವರ್ಗಕ್ಕೂ ಇದರಲ್ಲಿ ಸಿಗಬೇಕು, ಮುಸ್ಲಿಂ ಮಹಿಳೆಯರಿಗೂ ಸಿಗಬೇಕು ಅಂತಕ್ಕಂಥದ್ದು ಒಂದು ಸ್ಟ್ಯಾಂಡ್ ಇದೆ ಅವ್ರದ್ದು. ಹೌದು. ಸೊ ನೀವು ವಾಕೌಟ್ ಮಾಡಿದರೆ ಏನಾಗುತ್ತೆ? 29 ತೃಣಮೂಲು, 37 ಸಮಾಜವಾದಿ ಪಕ್ಷ, 66 ಆಯಿತು. ಓಕೆ 540 ಮೈನಸ್ 66 ಮಾಡಿ. ಅಂದ್ರೆ ಇವತ್ತೆಷ್ಟು ನಂಬರ್ಸ್ ಬಿದ್ದಿವೆ ಅಲ್ವಾ ಸರ್ಕಾರಕ್ಕೆ, ಅದರ ಜೊತೆಗೆ ಇನ್ನೊಂದು 10-12 ಬಂದರೂ ನಿಮಗೆ YSRCP ಅವರೆಲ್ಲ ಆನ್ ಬೋರ್ಡ್ ಬಂದ್ಬಿಟ್ಟಿದ್ರೆ ಸರ್ಕಾರ ಗೆದ್ದುಬಿಡ್ತಿತ್ತು. ಅದೊಂದು ಪ್ರಯತ್ನ ಆಯಿತು. ಆ ರೀತಿಯ ಒಂದು ಪ್ರಯತ್ನ ಕೂಡ ತೆರೆಯ ಹಿಂದೆ ನಡೀತು. ಬಟ್ ನನಗನ್ಸುತ್ತೆ ಮಧ್ಯಾಹ್ನದ ಹೊತ್ತಿಗೆ ಸರ್ಕಾರದ ಮ್ಯಾನೇಜರ್ಸ್ಗಳಿಗೆ, ಫ್ಲೋರ್ ಮ್ಯಾನೇಜರ್ಸ್ಗಳಿಗೆ ಗೊತ್ತಾಗಿ ಹೋಗಿತ್ತು ಇದು ನಾವು ಗೆಲ್ಲಲ್ಲ ಅಂತಕ್ಕಂಥದ್ದು. ಹೀಗಾಗಿ ನೋಡಿ ನೀವು, ಅಮಿತ್ ಶಾ ಒಂದು ಹಂತದಲ್ಲಿ ಹೇಳ್ತಾರೆ, ನನಗೊಂದು ಅವರ್ ಟೈಮ್ ಕೊಟ್ಬಿಟ್ರೆ ನಾನು ಸಂಖ್ಯೆಯನ್ನು ತೆಗೆದುಕೊಂಡು ಬರ್ತಿದ್ದೆ ಅಂತ. 50% ಆಲ್ ಓವರ್ 50% ಮಾಡೋದು ತಂದುಬಿಡ್ತೀನಿ. ಒಂದು ವೇಳೆ ಸರ್ಕಾರಕ್ಕೆ ಈ ಬಿಲ್ಲನ್ನು ಪಾಸ್ ಮಾಡೋದೇ ಆಗಿದ್ದಲ್ಲಿ ಅಜಿತ್, ಬಿಲ್ಲಲ್ಲಿ ದಕ್ಷಿಣದ ರಾಜ್ಯಗಳು ಸೇರಿದಂತೆ ಯಾವ ರಾಜ್ಯಕ್ಕೆ ಎಷ್ಟು ನಂಬರು ಅಂತಕ್ಕಂಥದ್ದನ್ನು ತಂದು ಆಲ್ ಪಾರ್ಟಿ ಮೀಟಿಂಗಲ್ಲಿ ಇಟ್ಟು ಸದನಕ್ಕೆ ತಂದಿದ್ರೆ ಅಟ್ಲೀಸ್ಟ್ ಸರ್ಕಾರದ ಬಳಿ ಒಂದು ಅಸ್ತ್ರ ಆದರೂ ಹೇಳ್ತಿತ್ತು, ಇಲ್ಲ ನಾವು ಬಹಳ ಪ್ರಯತ್ನ ಪಟ್ವಿ ಇದಕ್ಕೆ ಅಂತ. ಡಿಲಿಮಿಟೇಷನ್ ತರಲೇಬೇಕು ಅಂತ ಹೊರಟಿರೋದ್ರಲ್ಲಿ ಯಾವ ಸರ್ಕಾರದ್ದು ತಪ್ಪಿರಲ್ಲ, ಯಾಕಂದರೆ ಡಿಲಿಮಿಟೇಷನ್ ಆಗಲೇಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ. ಹೌದು. ಬಟ್ ಇಷ್ಟೊಂದು ತರಾತುರಿಯಲ್ಲಿ ತರ್ತಾ ಇರುವಾಗ ನೀವು ಒಂದು ಟೈಮ್ ಟೇಬಲ್ ನೀವೇ 23ಕ್ಕೆ ಸೆಟ್ ಮಾಡಿದ್ರಿ, 26ಕ್ಕೆ ಡಿಲಿಮಿಟೇಷನ್ ಫ್ರೀಸ್ ಮುಗಿಯುತ್ತೆ, ಸೆನ್ಸಸ್ಸು, ಡಿಲಿಮಿಟೇಷನ್ನು, ಮಹಿಳಾ ವಿಧೇಯಕ ಅಂತಂದಾಗ ನೀವು ವಾಪಸ್ ತರಲಿಕ್ಕೆ ಹೊರಟಾಗ ಅಟ್ಲೀಸ್ಟ್ ಬಿಲ್ಲಲ್ಲಿ ಬಿಲ್ಲಲ್ಲಿ ಬಂದಾಗ ಏನಾಗುತ್ತೆ, ದಟ್ ಈಸ್ ಎ ಸ್ಟ್ಯಾಚ್ಯುಟರಿ ಪ್ರೊವಿಷನ್ ಅಂತಿರೋ, ಅದಕ್ಕೇನು ಅಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ಮಾನ್ಯತೆ ಇರುತ್ತೆ. ನೀವು ಆಮೇಲೆ ಅದನ್ನು ಸೀಟ್ಗಳ ಸಂಖ್ಯೆಯನ್ನು ಬದಲಾಯಿಸ್ಲಿಕ್ಕೆ ಆಗಲ್ಲ. ಸರ್ಕಾರ ಅದನ್ನು ತಂದು ಆಲ್ ಪಾರ್ಟಿ ಮೀಟಿಂಗ್ ಆಯ್ತು. ಈಗ ನಿನ್ನೆ ವಿಪಕ್ಷಗಳು ತಿದ್ದುಪಡಿ ಮಸೂದೆಯನ್ನು ಬೆಂಬಲಿಸಿ ಡಿಲಿಮಿಟೇಷನ್ ಮಸೂದೆಯಿಂದ ಹೊರಗೆ ಹೋಗ್ಬಿಟ್ಟಿದ್ರೆ ಅಥವಾ ವಿರೋಧಿಸಿ ಬಿಟ್ಟಿದ್ರೆ ಸರ್ಕಾರನ ಇಕ್ಕಟ್ಟಿಗೆ ಸಿಲುಕಿಸ್ದಂಗೆ ಆಗ್ತಿರ್ಲಿಲ್ವಾ ಅಜಿತ್? ತಿದ್ದುಪಡಿ ಮಸೂದೆಯಲ್ಲಿ ಏನಿದೆ? ತಿದ್ದುಪಡಿ ಮಸೂದೆಯಲ್ಲಿದೆ 2011ರ ಸೆನ್ಸಸ್ ತೆಗೆದುಕೊಂಡು ಡಿಲಿಮಿಟೇಷನ್ ಮಾಡಬೇಕು ಅಂತ. ತಿದ್ದುಪಡಿ ಮಸೂದೆಯಲ್ಲಿ ಏನಿದೆ? ಈಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಯಾಕೆ ತರಲಿಕ್ಕೆ ಹೊರಟಿರೋದು? 23ಯಲ್ಲಿ ತಂದಾಗ ದೇರ್ ವಾಸ್ ಎ ಲಿಂಕ್ ಬಿಟ್ವೀನ್ ಸೆನ್ಸಸ್, ಡಿಲಿಮಿಟೇಷನ್, ದೆನ್ ವುಮನ್ ರಿಸರ್ವೇಷನ್. ಈ ತಿದ್ದುಪಡಿಯಲ್ಲಿ ಏನಿದೆ? ದೇರ್ ಇಸ್ ನೋ ಪ್ರೊವಿಷನ್ ಫಾರ್ ನೆಕ್ಸ್ಟ್ ಸೆನ್ಸಸ್, ಬಿಫೋರ್ ಸೆನ್ಸಸ್ ಅನ್ನು ತೆಗೆದುಕೊಂಡು ಡಿಲಿಮಿಟೇಷನ್ ಮಹಿಳಾ ವಿಧೇಯಕ. ಅದನ್ನು ವಿಪಕ್ಷಗಳು ಹೇಗೆ ಬೆಂಬಲಿಸ್ತವೆ? ಅದನ್ನು ಬೆಂಬಲಿಸಿದ ಆಯ್ತು. ಈಗ ಅಮಿತ್ ಶಾ ಹೇಳಿದ್ರಲ್ಲ, ನಂಗೆ ಒಂದು 1 hour ಟೈಮ್ ಕೊಡಿ, ನಾನು ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ. ಚೇಂಜ್ ಮಾಡ್ಕೊಂಡು ಬನ್ನಿ ಅಂತಿದ್ರೆ ದಟ್ ವಾಸ್ ಆಫ್ಟರ್ ಥಾಟ್ ಫಾರ್. ಓಕೆ. ಈಗ ವಿಪಕ್ಷಗಳಿಗೂ ಕೂಡ ತರಾತುರಿಯಲ್ಲಿ 29ರ ಚುನಾವಣೆಗೆ ಡಿಲಿಮಿಟೇಷನ್ ಬೇಕಾಗಿಲ್ಲ. ಡಿಲಿಮಿಟೇಷನ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರೆ ಒಂದು ಹ್ಯಾಂಡಲನ್ನು ಕೊಟ್ಟಂಗೆ BJPಗೆ ಅನ್ನೋ ಆತಂಕ ವಿಪಕ್ಷಗಳಿಗೂ ಇದೆ. ಓಕೆ. ಯಾಕೆಂದರೆ ಮೊದಲಿನ ಥರ ಪಾಲಿಟಿಕ್ಸ್ ಇಲ್ಲ. ಈಗ ಈ ದೇಶದಲ್ಲಿ 4 ಬಾರಿ ಡಿಲಿಮಿಟೇಷನ್ ನಡೆದಿವೆ. 52, 62, 72, 2002. 4 ಬಾರಿ ಡಿಲಿಮಿಟೇಷನ್ನಲ್ಲಿ ಆಯಾಯ ಸರ್ಕಾರಗಳು ತನಗೆ ಹೆಂಗೆ ಬೇಕೋ ಹಂಗೆ ಡಿಲಿಮಿಟೇಷನ್ ಮಾಡಿಸ್ಕೊಳ್ಳಿಲ್ಲ ಅಂತೀರ. ಕರ್ನಾಟಕದಲ್ಲೇ ಮಾಡಿಸ್ಕೊಂಡಿದ್ದಾರೆ. ಆಗ ದೇವೇಗೌಡರ ಕುಮಾರಸ್ವಾಮಿ ಸರ್ಕಾರ ಇತ್ತಿಲ್ಲಿ. ನೀವು ಅನೇಕ MLAಗಳನ್ನು ಮಾತಾಡ್ಸಿ ನೋಡಿ, ಅವ್ರಿಗೆ ಹೆಂಗೆ ಬೇಕು ಹಂಗೆ ಕ್ಷೇತ್ರಗಳು ಪುನರ್ವಿಂಗಡಣೆ ಆಗಿವೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ನನಗೆ. GBA ಪುನರ್ವಿಂಗಡಣೆನೇ ಬಿಡಲ್ಲ, ಇನ್ನು ವಿಧಾನಸಭೆ ಲೋಕಸಭೆ ಬಿಡ್ತಾರ. ಹಾಗಿರುವಾಗ ವಿಪಕ್ಷಗಳಿಗೆ ಆತಂಕ ಇದೆ. ಈಗೇನಾದರೂ ಹ್ಯಾಂಡಲ್ ಕೊಟ್ಟರೆ, ಮತ್ತು ಸರ್ಕಾರ ಕೂಡ ಮಹಿಳಾ ವಿಧೇಯಕವನ್ನು ಪುನರಪಿ ತಂದಿದ್ದಕ್ಕೆ, ಮಹಿಳಾ ವಿಧೇಯಕದ ಇದನ್ನೀಗ ನಾವು ಹೇಳಿದರೆ ಪೊಲಿಟಿಕಲಿ ಅದಕ್ಕೊಂದು ಮಹಿಳಾ ವಿಧೇಯಕದ ಲೇಪವನ್ನು ಹಚ್ಚಿ ನಾವು ಕ್ಷೇತ್ರ ಮರು ವಿಂಗಡಣೆ ತರಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ಹೊರಟಿತ್ತು. ವಿಪಕ್ಷಗಳಿಗೆ ಅದು ಯಾವುದೇ ಕಾರಣಕ್ಕೂ ಬೇಡ ಆಗಿತ್ತು. ಟೈಮ್ ಟೇಬಲ್ ಪ್ರಕಾರ 2034ನಲ್ಲೇ ಮಹಿಳಾ ವಿಧೇಯಕ ಬರಬೇಕು ಅಂತಕ್ಕಂಥದ್ದು 2023 ಬಿಲ್ನಲ್ಲಿತ್ತು. ಹೌದು ಹೌದು. ಈಗ ಇದನ್ನು ನಾವು ಪ್ರಿಪೋನ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಹೊರಟಿತ್ತು. ನನಗನ್ಸುತ್ತೆ ಅಜಿತ್, ನೋಡಿ, ಯಾವುದೇ ಒಂದು ಸರ್ಕಾರ ಬಿಲ್ಲನ್ನು ತರ್ತಕ್ಕಂಥ ಸಂದರ್ಭದಲ್ಲಿ ವಾಟ್ ಈಸ್ ಪ್ಯಾರಾಮೌಂಟ್? ಸರಿ, ನಿಮ್ಮ ಪಾಲಿಟಿಕ್ಸ್. ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಆಡಲಿಲ್ವಾ? ರಾಜ್ಯಪಾಲರ ಭಾಷಣವನ್ನು ಪ್ರಿಪೋನ್ ಮಾಡಿ
ಜಿ ರಾಮ್ಜಿ ಅದನ್ನೆಲ್ಲ ಯಾಕೆ ಅದನ್ನು ಮಾಡಲಿಕ್ಕೆ ಹೊರಟಿತ್ತು? ಯಾಕಂದರೆ ಇಲ್ಲಿ ಕಾಂಗ್ರೆಸ್ನ ಜಗಳವನ್ನು ಒಂದು ಸ್ವಲ್ಪ ಫೋಕಸ್ ಶಿಫ್ಟ್ ಮಾಡಬೇಕಿತ್ತು. ಬಿ ಜೆ ಪಿಯು ಕೂಡ ಆ ಪ್ರಯತ್ನವನ್ನು ಫೋಕಸ್ ಶಿಫ್ಟ್ ಮಾಡ್ತಕ್ಕಂಥದ್ದು. ಈಗ ಬಂಗಾಳದ ಚುನಾವಣೆಯಲ್ಲಿ ಈಗ ಇವತ್ತಿನ ಬೆಳಗ್ಗೆಯಿಂದ ಪ್ರೆಸ್ ಕಾನ್ಫರೆನ್ಸಸ್ಗಳು ನೋಡಿದರೆ ಅರ್ಥ ಆಗ್ತಾ ಇದೆ, ಬಿ ಜೆ ಪಿಗೆ ಒಂದು ಅಸ್ತ್ರ ಸಿಕ್ಕಿದೆ. ಬಟ್ ನನಗನ್ಸುತ್ತೆ ಯಾವುದೇ ಸರ್ಕಾರ ಫಾರ್ ದ್ಯಾಟ್ ಮ್ಯಾಟರ್, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಆಮ್ ಆದ್ಮಿ ಪಾರ್ಟಿ ಇರಲಿ, ಜೆ ಡಿ ಎಸ್ ಇರಲಿ, ಒಂದು ಬಿಲ್ಲನ್ನು ಸದನಕ್ಕೆ ತರ್ತಿದ್ದಾವೆ ಅಂತಂದಾಗ ಅದರ ಬಗ್ಗೆ ಒಂದು ರೀತಿಯ ಸರ್ವಾನುಮತಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ನಲ್ಲಿ ತರ್ತಕ್ಕಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಇರುತ್ತೆ. ಕರೆಕ್ಟ್, ಹೌದು. ಈಗ ನಿಮಗೆ 414 ಅಂದರೆ 360+ ಇರುವ ಸರ್ಕಾರ ನನಗೆ ನೆನಪಿರೋದು ರಾಜೀವ್ ಗಾಂಧಿದು ಮಾತ್ರ ಅಲ್ವಾ? ಹಾಗಾಗಿ ಆಗ ಪಂಚಾಯತ್ ರಾಜ್ ಕಾನೂನನ್ನು ಅವ್ರಿಗೆ ತರಲಿಕ್ಕೆ ಸಾಧ್ಯ ಆಯಿತು. ಎಸ್, ಈಗಿನ ಸಂದರ್ಭದಲ್ಲಿ ಇನ್ನಷ್ಟು ಹೋಮ್ವರ್ಕ್ ಮಾಡಿ, ಈಗ ನೀವು ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಬಗ್ಗೆ, ಕಿರಣ್ ರಿಜಿಜು ಬಗ್ಗೆ ನಾನು ನಿನ್ನೆ ನೋಡ್ತಾ ಇದ್ದೆ. ಸಿ, ಯುವರ್ ವರ್ಕ್ ಇಸ್ ಟು ರೀಚ್ ಔಟ್ ಟು ದ ಅಪೋಸಿಷನ್. ಆ ಪ್ರಯತ್ನ ಎಲ್ಲೋ ಲ್ಯಾಕುನ ನನಗೆ ಇಡೀ 2 ದಿನಗಳ ಅಧಿವೇಶನ ನೋಡಿದಾಗ ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು. ಬಟ್ ಪಾಲಿಟಿಕ್ಸಿಗೋಸ್ಕರವೇ ಇದನ್ನು ತಂದಿದ್ರೆ ದಟ್ ಈಸ್ ಓಕೆ. ಪೊಲಿಟಿಕಲ್ ಪಾರ್ಟೀಸ್ ವಿಲ್ ಡೂ ಆಲ್ವೇಸ್ ಪಾಲಿಟಿಕ್ಸ್. ಈಗ ದೇಶದಾದ್ಯಂತ ಈಗ ನಡೆಸ್ತಾ ಇರೋ ಅಭಿಯಾನದ ರೀತಿಯಲ್ಲಿ ಏನಿದೆಯಲ್ಲ, ಇದು ಲಾಭ ಆಗುತ್ತೆ ಅನ್ಸುತ್ತಾ? ಪ್ರಧಾನಿ ಮೋದಿ 8:15 ಮಾತಾಡ್ತಾರಂತೆ ಇವತ್ತು. ಅದೇ ನೋಡಿ, ಪ್ರಧಾನಿ ಮೋದಿ ಮತ್ತು ಬಿ ಜೆ ಪಿ ನಿಶ್ಚಿತವಾಗಿ ಇದನ್ನು ಒಂದು ರೀತಿಯಾಗಿ 2 ಕಾರಣಗಳು. ಒಂದು ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಲಾಭ ಆಗ್ಬೋದು, ಇನ್ನೊಂದು ತಮಿಳುನಾಡಲ್ಲೂ ಕೂಡ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ಬೋದು. ನೋಡಿ, ಇದರಲ್ಲಿ ನೋಡಿ, ಈಗ ದಕ್ಷಿಣದ ರಾಜ್ಯಗಳಿಗೆ ಆ್ಯಕ್ಚುಲಿ ನುಕ್ಸಾನ ಆಯ್ತು ನಿನ್ನೆ ಬಿಲ್ ಪಾಸ್ ಆಗದೆ ಇರೋದ್ರಿಂದ. ದಕ್ಷಿಣದ ರಾಜ್ಯಗಳಿಗೆ ಒಂದು ಫೇರ್ ಡೀಲ್ ದೊರಕಿತ್ತು, 50% ಹೌದು ಏರಿಕೆ. ನಾಳೆ ನಿಮಗೆ ಹೊಸ ಗಣತಿ ಬಂದು ಜನಸಂಖ್ಯೆ ಆಧಾರದ ಮೇಲೆ ಮಾಡ್ತೀನಿ, ಜನಸಂಖ್ಯೆಯ ಆಧಾರದ ಮೇಲೆ ಆದರೆ ವಿ ಮೇ ಲೂಸ್ 5 to 6 ಸೀಟ್ಸ್. ಕರ್ನಾಟಕನೇ 36ಕ್ಕೆ ಬರ್ಬೋದು. ಹೌದು. ಹೀಗಿರುವಾಗ ಬಿ ಜೆ ಪಿ ತಮಿಳುನಾಡಿನಲ್ಲೂ ಇದನ್ನು ಹೇಳುತ್ತೆ, ನೋಡಿ ನಿಮಗೆ ಸೀಟ್ಗಳಿದ್ದು ನಾವು 50% ಏರಿಸ್ತಾ ಇದ್ವಿ, ಇವ್ರು ತಡೆದ್ರು. ಪಶ್ಚಿಮ ಬಂಗಾಳದಲ್ಲಿ ಹೇಳುತ್ತೆ, ಸೀಟ್ಗಳ ಸಂಖ್ಯೆ ಏರಿಸ್ಲಿಕ್ಕೆ ಬಿಡಲಿಲ್ಲ, ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೂ ಕೂಡ ಬಿಡಲಿಲ್ಲ. ಬಟ್ ಎಷ್ಟರ ಮಟ್ಟಿಗೆ ಅದರ ಪೊಲಿಟಿಕಲ್ ಇಂಪ್ಯಾಕ್ಟ್ ಇರುತ್ತೆ, ಐ ಥಿಂಕ್ May 4th ವಿಲ್ ಬಿ ನಮಗೆ ಒಂದು ಸ್ಪಷ್ಟವಾಗಿ ಗೇಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಕ್ಚುಲಿ ಈ ಬಿಲ್ ತಂದಿದ್ದು, ಸೋತಿದ್ದು ಮತ್ತು ಬಿ ಜೆ ಪಿಯ ಪ್ರಚಾರ ಎಕ್ಸಾಕ್ಟ್ಲಿ ಏನು ಇಂಪ್ಯಾಕ್ಟ್ ಆನ್ ರೀಸೆಂಟ್ ಇಲೆಕ್ಷನ್ಸ್ ಅಂತಕ್ಕಂಥದ್ದು May 4ಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಸ್, ಸದ್ಯಕ್ಕಂತೂ ಇದರ ಏನು ಮೆಸೇಜನ್ನು ಹಳ್ಳಿಗೂ ತಲುಪಿಸಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಹೇಳಿದ್ರು. ಡಿಲಿಮಿಟೇಷನ್ನಿಂದನೇ ಲಾಭ ಪಡೆದಿತ್ತು ಅಜಿತ್. ಎಸ್, ಡಿಲಿಮಿಟೇಷನ್ ವಾಸ್ ಆ್ಯಕ್ಚುಲಿ ಭಾಳ, ನೀವು ಒಂದು 7-8 ವರ್ಷಗಳ ನಂತರ ಅರ್ಥ ಆಗಿದ್ದು ಅಂತಂದರೆ, ಅದು ಏನು ರಿಸಲ್ಟ್ ಕೊಡಬೇಕಿತ್ತು ಆ ರಿಸಲ್ಟ್ ಕೊಟ್ಟಿರಲಿಲ್ಲ. ಬಟ್ ಪಾಲಿಟಿಕಲಿ ನೆಕ್ಸ್ಟ್ UP ಇಲೆಕ್ಷನ್ಸಲ್ಲಿ ಇಟ್ ವಾಸ್ ಬ್ಲಾಕ್ ಬಸ್ಟರ್. ಎಸ್, 2017ರಲ್ಲಿ. ಸೊ ಈ ಇಂಪ್ಯಾಕ್ಟ್ ಏನಿರುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಪಶ್ಚಿಮ ಬಂಗಾಳದ ಚುನಾವಣೆಯ ಫಲಿತಾಂಶದಿಂದ ಸ್ಪಷ್ಟವಾಗುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.